ಸ್ನೇಹಿತರೆ, ನಮ್ಮೆಲ್ಲ ವಿಡಿಯೋಗಳು ನೋಡ್ತೀರಿ, ಆದರೆ ನಾನು ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಪ್ರಾಕ್ಟೀಸ್ ಮಾಡಿಸೋ ಒಂದು ವಿಡಿಯೋ ಇದು. ಅದು ಏನು, ನೀವು ಭಾಷಣ ಕಲಿಬೇಕಾ? ಟಂಗ್ ಟ್ವಿಸ್ಟರ್ಸ್ ಅಂತೀವಿ, ನಾಲಿಗೆ ನುಲಿಗಳು ಅಂತ. ಅದೇ ನನ್ನ ಪುಸ್ತಕ ನುಡಿಗ ನಡಿ, ಎಷ್ಟು ಸುಮಾರು ಒಂದು 20 ವರ್ಷ ಆಗೋಯ್ತಲ್ಲ ಪುಸ್ತಕ ಬರೋದು. ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಪುಸ್ತಕದಲ್ಲಿ ಕೊಟ್ಟಿರೋದನ್ನೇ ಓದ್ತೀನಿ. ನಾನು ಒಂದ್ಸರಿ ಓದಿ ಎರಡನೇ ಸರಿ ಓದ್ತೀನಲ್ಲ, ಎರಡನೇ ಸರಿ ಓದ್ಬೇಕಾದ್ರೆ ನೀವು ನನ್ನ ಜೊತೆಗೆ ಓದಬೇಕು, ಅಷ್ಟೇ ಕಂಡೀಷನ್. ಓಕೆ, ಲೆಟ್ ಅಸ್ ಸಿ. ಎಲ್ಲರೂ ಹೇಳೋಂಗೆ ಶುರು ಮಾಡ್ಕೊಳ್ಳಿ. ಹೇಗೆ ಹೇಳ್ತೀರಿ ನೋಡ್ತೀನಿ ನಾನು. ಓಕೆ. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಹೇಳಿ. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಓಕೆ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಎರಡನೇ ಸರಿ ಹೇಳಿದಾಗ ನೀವು ರಿಪೀಟ್ ಮಾಡ್ತಾ ಇದ್ದೀರಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಹಕ್ಕಿ ಬಂದು ಅಕ್ಕಿ ತಿಂದು ಪುಕ್ಕ ಬಿಚ್ಚಿ ಹಾರಿ ಹೋಯಿತು. ಈಗ ಹೇಳಿ. ಹಕ್ಕಿ ಬಂದು ಅಕ್ಕಿ ತಿಂದು ಪುಕ್ಕ ಬಿಚ್ಚಿ ಹಾರಿ ಹೋಯಿತು. ಲಕ್ಷ್ಮಿ, ಲಕುಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಈಗ ಹೇಳಿ. ಲಕ್ಷ್ಮಿ, ಲಕುಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಅಂದರೆ ಒತ್ತಕ್ಷರಗಳು, ಮಹಾಪ್ರಾಣ ಎಲ್ಲ ಗೊತ್ತಾಗ್ತಾ ಇದೆಯಲ್ಲ. ಸ ಸೇ ಸ ಅಲ್ಲ, ಸ ಶೇ ಶ. ಈಗ ಹೇಳಿ. ಸಾ ಸೇ ಸ ಅಲ್ಲ, ಸ ಶೇ ಶ. ವಿಶೇಷ ಅಲ್ಲ, ವಿಶೇಷ. ಸಡಕ್ಷರಿ ಅಲ್ಲ, ಷಡಕ್ಷರಿ. ತರೀಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ. ಹಾಡು ಫಿಲಮ್ ಕೇಳಿದಿರಿ ಅದನ್ನೇ. ಈಗ ಹೇಳಿ. ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ. ಹುರಿದ ಕಡಲೆ, ಕುರುಡು ಕುದುರೆ. ಹುರಿದ ಕಡಲೆ, ಕುರುಡು ಕುದುರೆ. ಆಯ್ತಾ? ನೆಕ್ಸ್ಟ್. ಸಂಪಂಗಪ್ಪನ ಮಗ, ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ, ಮರಿ ಸಂಪಂಗಪ್ಪ. ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್. ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್. ಈ ಥರ ನೀವು ಕೆಲವು, ನಮಗೆ ನಾಲಿಗೆ ನುಲಿಗೆ ಅಂದರೆ ಟ್ವಿಸ್ಟ್ ಆಗ್ತದಲ್ಲ, ಆ ಥರ ಪದಗಳನ್ನು ಪ್ರಯತ್ನ ಪಡಿ. ನಾನು ಈ ಪುಸ್ತಕದಲ್ಲಿ ಬೇರೆ ಉಪಮೆಗಳು ಅಂತ ಎಲ್ಲ ಕೊಟ್ಟಿದ್ದೇನೆ. ಏನು ಅಂದರೆ, ವರ್ಣನೆ ಮಾಡ್ತೀವಲ್ವಾ, ಒಂಥರ ಅಡ್ಜೆಕ್ಟಿವ್ಸ್, ವಿಶೇಷಣಗಳು. ಇಲ್ಲಿ ನೋಡಿ. ಸಿಂಹದಷ್ಟು ಧೈರ್ಯಶಾಲಿ, ಜೇನು ನೊಣದಷ್ಟು ಚಟುವಟಿಕೆ, ನರಿಯಂತೆ ಕುಯುಕ್ತಿ, ಹೂವಿನಂತೆ ಸುಂದರ, ಹುಲಿಯಂತೆ ಉಗ್ರ. ಅಂದರೆ ವರ್ಣನೆ ಮಾಡೋದಕ್ಕೆ ಪದ ವಿಶೇಷಣಗಳನ್ನು ತಗೊಳ್ತೀವಿ. ಈ ರೀತಿ ಭಾಷೆಯನ್ನು ಕಲಿತಾ ಕಲಿತಾ ಕಲಿತಾ, ಏನಿಲ್ಲ, ಕನ್ನಡ ಡಿಕ್ಷನರಿ, ಇಂಗ್ಲೀಷ್ ಡಿಕ್ಷನರಿ ತಗೊಳ್ಳಿ, ಸುಮ್ಮನೆ ತಿರುವಾಕಿ ಟೆಕ್ಸ್ಟ್ ಬುಕ್ ಥರ. ಒಂದ್ಸರಿ ಅಲ್ಲಿ ಯಾವುದೋ ಪದ ಗೊತ್ತಾಗಲಿಲ್ಲ, ದಿನಕ್ಕೊಂದು ಪದ ಕಲೀರಿ. ನೀವು ದಿನಕ್ಕೆ ಒಂದು ಪದವನ್ನು ಕಲಿತಾರೆ, 30 ದಿನಕ್ಕೆ 30 ಪದಗಳ ರಾಜರಾಣಿ ನೀವಾಗುತ್ತೀರಿ. ದಟ್ಸ್ ಇಟ್. ಕರೆಕ್ಟ್. ಸೊ ಈ ರೀತಿ ನೀವು ಟಂಗ್ ಟ್ವಿಸ್ಟರ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ನಮ್ಮ ಪದ್ಮಾ ಮೇಡಮ್ ಏನು ಹೇಳ್ತಾರೆ, ಈ ಟಂಗ್ ಟ್ವಿಸ್ಟರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ಥರ ಲಾಭ ಆಗುತ್ತೆ ಅಂತ ಅವ್ರನ್ನ ಕೇಳೋಣ, ನೋಡೋಣ. ಓಕೆ. ಎಸ್ ಪದ್ಮಾ ಮೇಡಮ್, ಹೇಳಿ ಮೇಡಮ್. ಹೌದು ಸರ್, ಖಂಡಿತವಾಗಿ ಇದು ಬಹಳ ಲಾಭದಾಯಕವಾಗುತ್ತೆ. ಟಂಗ್ ಟ್ವಿಸ್ಟರ್ಸ್ ನಾಲಿಗೆಗೆ ಒಂದು ವ್ಯಾಯಾಮ. ನಾವು ಮನಸ್ಸಿನಲ್ಲಿ ಏನೋ ಒಂದು ಹೇಳ್ಬೇಕು ಅಂತ ಅನ್ಕೊಂಡಿರ್ತೀವಿ ಮಾತಾಡುವಾಗ, ಆದರೆ ಆ ಸ್ಪಷ್ಟತೆ ಮಾತಾಡುವಾಗ ನಾವು ಎಣಿಸಿದಷ್ಟು ಬರೋದಿಲ್ಲ. ಓಕೆ. ಈ ರೀತಿ ಅಭ್ಯಾಸ ಮಾಡಿದಾಗ, ಟಂಗ್ ಟ್ವಿಸ್ಟರ್ ನಾವು ಅಭ್ಯಾಸ ಮಾಡಿದಾಗ ಸ್ಪಷ್ಟವಾಗಿ ನಾಲಿಗೆ ಹೊರಳುತ್ತೆ. ಅದಕ್ಕೆ ನಾಲಿಗೆ ಒಂದು ವ್ಯಾಯಾಮ ಆಗಿರುತ್ತೆ. ಓಕೆ. ಓಕೆ. ಸುಲಲಿತವಾಗಿ ಮಾತುಗಳು ಉಚ್ಚಾರಣೆ ಜಾರುತ್ತೆ ಸರ್. ಎಸ್ ದೇವರಾಜೇಗೌಡ. ಎಸ್ ಸರ್, ಇದು ಟಂಗ್ ಟ್ವಿಸ್ಟರ್ ಅನ್ನೋದು ಬಹಳ ಮುಖ್ಯ ಒಬ್ಬ ಭಾಷಣಕಾರನಿಗೆ. ಮತ್ತೆ ಯಾವ್ದೇ ಒಬ್ರು ಮಾತಾಡ್ಬೇಕಂದ್ರೂ ಕೂಡ ನಮ್ಮ ನಾಲಿಗೆ ಸ್ಪಷ್ಟವಾಗಿ ಉಚ್ಚಾರಣೆ ಆಗ್ಬೇಕು, ಮತ್ತೆ ನಾಲಿಗೆ ಹೊರಳಬೇಕು ಅಂತಂದ್ರೆ ಈ ಒಂದು ಟಂಗ್ ಟ್ವಿಸ್ಟರ್ ಪದಗಳನ್ನಿದೆಯಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ವೆರಿ ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿ
ನೀವಿಬ್ಬರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದೀರಿ. ನಾಲಿಗೆ ನುಲಿಗಳು ಅಂತ ಕರಿತೇವೆ. ಈ ಥರದ ಪದಗಳನ್ನು ಹೆಕ್ಕಿ ಹುಡುಕಿ ತೆಗೆದು ಹೇಳಬೇಕು. ಆಮೇಲೆ ಉದಾಹರಣೆಗೆ ರಾಜ್ಯೋತ್ಸವ ಅಂತ ಹೇಳೋದಕ್ಕೆ ಹೆಚ್ಚಿನ ಜನ ರಾಜ್ಯೋತ್ಸವ ಅಂತ ರಾಂಗ್ ಪ್ರಾಕ್ಟೀಸಸ್ ಮಾಡ್ತಾರೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಖಂಡಿತ ನಿಮ್ಮ ಒಂದು ಪ್ರೊನೌನ್ಸಿಯೇಷನ್ ಬರ್ತಾ 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 ಸುಧಾರಣೆ ಖಂಡಿತ ಆಗ್ತದೆ. ಐ ವಿಶ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.